ಎಷ್ಟು ಸಾಧಾರಣವಾಗಿ ನೀವು ಹೇಳಬೇಕಂದ್ರೆ ಭಾಳ ದೊಡ್ಡ ಮಟ್ಟದ ದುಡ್ಡನ್ನು ಹಂಚೋದಕ್ಕಾಗಿಲ್ಲ, ಅಲ್ಲಿ ಸ್ಟ್ರಕ್ ಆಗಿಬಿಡ್ತು ಒಂದು ಕಡೆಯಿಂದ. ಅದಕ್ಕೆ ಕೇಂದ್ರದ ಆದೇಶ ಕೂಡ ಇತ್ತು, ಹಾಗಾಗಿ ಹಂಚೋಕ್ಕಾಗಿಲ್ಲ. ನಿಮಗೆ ಇರೋ ಬೇಸರ ಏನು ಗೊತ್ತಾ, ಅವರು ಕೊಟ್ಟರು ನಮ್ಗೆ ಕೊಡೋಕ್ಕಾಗಿಲ್ಲ ಅಂತ ಅಷ್ಟೇ. ಸ್ವಾತಿ ಚಂದ್ರಶೇಖರ್ ಅವರು ತುಂಬಾ ಮಾತಾಡೋಣ. ಸ್ವಾತಿ ಅವರೇ, ಫ್ಯಾಕ್ಟರ್ ಜಮೀರ್ ಬಗ್ಗೆ ಮಾತನಾಡ್ತಾ ಇದ್ವಿ. ಯಡಳ್ಳಿ ಸರ್ ಹತ್ರ ರಿಯಾಕ್ಷನ್ ತಗೊಂಡಿದೆ. ಕಾಂಗ್ರೆಸ್ ನಿಂದ ಒಂದು ಅಧಿಕೃತ ಹೇಳಿಕೆ ಬೇಕಿತ್ತು. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್. ಜಮೀರ್ ಅವರ ಹೇಳಿಕೆ ಚನ್ನಪಟ್ಟಣದಲ್ಲಿ ಬಹಳ ಪರಿಣಾಮ ಬೀರಿದೆ. ಅದು ಪಾಸಿಟಿವ್ ಆಗಿ NDA ಅಭ್ಯರ್ಥಿಗೆ, ನೆಗೆಟಿವ್ ಆಗಿ ನಿಮ್ಮ ಅಭ್ಯರ್ಥಿಗೆ ಅನ್ನೋ ಚರ್ಚೆ ಆಗ್ತಿತ್ತು. ನೀವೇನ್ ಹೇಳ್ತೀರಿ? ಹಾಗಿದ್ರೆ ಇವತ್ತಿನ ದಿನ ರಿಸಲ್ಟ್ ನಮ್ಮ ಪರವಾಗಿ ಬಂದ್ರೆ ಜಮೀರ್ ಅವರ ಹೇಳಿಕೆಯಿಂದ CP ಯೋಗೇಶ್ವರ್ ಅವರು ಗೆದ್ದಿದ್ದಾರೆ ಅನ್ನೋದು ಮಾಧ್ಯಮಗಳು ಪ್ರಕಟ ಮಾಡುತ್ತಾರೆ. ಗ್ಯಾರಂಟಿಯನ್ನ ನಮಗೆ ಕೊಟ್ರೆ ನಾನು ಅದ್ರ ಬಗ್ಗೆ ಸಂಪೂರ್ಣವಾಗಿ ವಿಸ್ತಾರವಾಗಿ ನಾನು ಹೇಳ್ತೀನಿ. ಅಲ್ಲ, ಒಂದು ವಿಚಾರ ಬಹಳ ಕ್ಲಿಯರ್. ಚುನಾವಣೆ ಸಂದರ್ಭಗಳಲ್ಲಿ ಮಾತಿನ ಆಯ್ತು ಸರಿ. ಹಾಗಿದ್ರೆ ಜಮೀರ್ ಅಹ್ಮದ್ ಖಾನ್ ಅವರ ಹೇಳಿಕೆಯಿಂದ ಕಾಂಗ್ರೆಸ್ ಗೆದ್ದರೆ ಈಗ ಇವರು ಹೇಳಿದ್ರಲ್ಲ, ರಾಮಮೂರ್ತಿ ಹೇಳಿದ್ರಲ್ಲ, CM ಹೇಳಿದ ಮಾತೆ ಜಮೀರ್ ಅಹ್ಮದ್ ಖಾನ್ ಮಸಿ ಆಗ್ಬಿಡ್ತಾರೆ, ನ್ಯಾಷನಲ್ ಸ್ಟಾರ್ ಆಗ್ಬಿಡ್ತಾರೆ. ಮಾಡಿಸ್ತೀವಿ. ಹಾಗಿದ್ರೆ ಗೆದ್ದ ನಂತರದಲ್ಲಿ ಒಂದು ಜಾಯಿಂಟ್ ಪ್ರೆಸ್ ಚುನಾವಣೆ ಸಂದರ್ಭದಲ್ಲಿ ಮಾತಿನ ಬರದಲ್ಲಿ ಜಮೀರ್ ಅಹ್ಮದ್ ಖಾನ್ ಉಪಮುಖ್ಯಮಂತ್ರಿ ಮಾಡಬೇಕು. ಮುಖ್ಯಮಂತ್ರಿ ಮಾಡುವಂತದ್ದು ಬಿಡುವಂತದ್ದು ಅದು ಪಾರ್ಟಿ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ. ಆದ್ರೆ ಪಕ್ಷದ ವಕ್ತಾರೆಯಾಗಿ ಅವ್ರು ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದಕ್ಕೆ ಪಕ್ಷವಾಗಿ ನಾವ್ ಏನ್ ಹೇಳ್ಬೇಕು ಅನ್ನೋದನ್ನ ನಾನಿಲ್ಲಿ ಸ್ಪಷ್ಟಪಡಿಸ್ತೀನಿ. ಒಂದೊಂದು ಬಹಳ ಕ್ಲಿಯರ್. ಸಮರ್ಥನೆ ಯಾಕ್ರಿ ಮಾಡ್ಕೋಬೇಕು? ನಾವ್ ಯಾಕೆ ಸಮರ್ಥನೆ ಮಾಡ್ಕೋಬೇಕು? ಮೂರು ಕ್ಷೇತ್ರಗಳ ರಿಸಲ್ಟ್ ಬರ್ತಲ್ಲ, ರಾಮಮೂರ್ತಿ ಅವರೇ 3 ಕ್ಷೇತ್ರಗಳ ರಿಸಲ್ಟ್ ಬರ್ತಲ್ಲ, ಅವಾಗ ನೀವ್ ನೋಡಿ ಯಾಕೆ ಸಮರ್ಥಿಸ್ಕೋಬೇಕು? ಅವಶ್ಯಕತೆ ಇಲ್ಲ. ಅವ್ರು ಏನ್ ಹೇಳಿದ್ದಾರೆ ಅದಕ್ಕೆ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಜಮೀರ್ ಅಹ್ಮದ್ ಸಮಸ್ಯೆ ಏನಾಗಿದೆ ಹೇಳಿ? ಸಮರ್ಥನೆ ಏನಕ್ಕೆ ಮಾಡ್ಕೋಬೇಕು? ಸಮರ್ಥನೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಲ್ಲಿಂದ ಒಂದ್ ಹೆಜ್ಜೆ ಬಂದ್ಬಿಟ್ಟಿದೀವಿ. ಸಮರ್ಥನೆ ಮಾಡ್ಕೊಂಡ್ರು ಬಿಟ್ರು ಪರಿಣಾಮ ಅಂತೂ ಕಾಣುತ್ತೆ ಸದ್ಯದಲ್ಲೇ. ಜಯಪ್ರಕಾಶ್ ಅವರು ಕೇಳ್ತಾ ಇದ್ರು ಸ್ವಾತಿ ಅವರೇ, ಈಗ ಗೆದ್ರೆ ಜಮೀರ್ ಅವ್ರಿಗೆ ಕ್ರೆಡಿಟ್, ಸೋತ್ರೆ ಏನು? ಸೋತ್ರೆ ಇನ್ ಕೇಸ್ ಏನು? ಚುನಾವಣೆಯಲ್ಲಿ ಗೆಲುವು ಸೋಲು ಅನ್ನೋದು ಯಾವತ್ತೂ ಇದ್ದಿದೆ. ಅರ್ಥ ಆಯ್ತಾ? ನಾವು ಬಿಜೆಪಿ ಅವ್ರ ತರ ಗೆದ್ರೆ ಮೋದಿ, ಸೋತ್ರೆ ಕ್ಯಾಂಡಿಡೇಟ್ ಅಂತ ಹೇಳುವಂತ ಪಕ್ಷ ಅಂತೂ ಖಂಡಿತವಾಗ್ಲೂ ಅಲ್ಲ. ಇದು ಸಂಪೂರ್ಣವಾಗಿ ಹೇಗೆ ಒಂದು ರಾಜ್ಯ ಸರ್ಕಾರವಾಗಿ ಒಂದು ಪಕ್ಷ ಅಧಿಕಾರ ಇರುವಂತಹ ಪಕ್ಷವಾಗಿ ನಾವು ಹೇಗೆ ಚುನಾವಣೆಯನ್ನು ನಡೆಸಬೇಕು ಅನ್ನೋದನ್ನ, ಬೈ ಎಲೆಕ್ಷನ್ ಹೇಗೆ ಮಾಡಬೇಕು ಅನ್ನೋದನ್ನ ನಾವು ತೋರಿಸ್ಕೊಟ್ಟಿದ್ದೀವಿ. ಶಿಗ್ಗಾವಿಯಲ್ಲಿ ಏನು ಇಲ್ಲವೇ ಇಲ್ಲ, ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಂತ ದಿನ ನ್ಯೂಸ್ಗಳಲ್ಲಿ ಬರ್ತಾ ಇತ್ತು ಅಥವಾ ಆರೋಪವನ್ನ ಮಾಡ್ತಾ ಇದ್ದಿದ್ದಂಥದ್ದು. ಆದರೆ ಹೇಗೆ ಶಿಗ್ಗಾವಿಯಲ್ಲಿ ಅಷ್ಟೂ ಜನ ಮಂತ್ರಿಗಳು ಕೂತ್ಕೊಂಡು ಭರತ್ ಬೊಮ್ಮಾಯಿ ಲಾಸ್ಟ್ ಮೂಮೆಂಟಲ್ಲಿ ಇವತ್ತು ಏನಾಗುತ್ತೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ರಿಸಲ್ಟ್ ನಮ್ಮ ಪರವಾಗೇ ಬರ್ಬೋದು. 3 ಕ್ಷೇತ್ರಗಳಲ್ಲಿ ನಾವು ಗೆಲ್ತೀವಿ ಅನ್ನುವಂಥ ವಿಶ್ವಾಸವನ್ನು ನಾವು ತೋರಿಸಿದ್ದೀವಿ. ಆ್ಯಂಡ್ ದಿಸ್ ಈಸ್ ವೆರಿ ಕ್ಲಿಯರ್. ಯಾರೋ ಗೆದ್ದಿದ ತಕ್ಷಣ ಅದು ಒಬ್ಬರ ಪಟ್ಟಕ್ಕೆ, ಸೋತಿದ ತಕ್ಷಣ ಇನ್ನೊಬ್ಬರ ಪಟ್ಟಕ್ಕೆ. ನಾವೇನು ಪಕ್ಷಗಳನ್ನು ಅಥವಾ ನಾವೇನು ಕಾನ್ಸ್ಟಿಟ್ಯೂಯೆನ್ಸಿಗಳನ್ನು ಹಂಚ್ಕೊಂಡಿಲ್ಲ. ನಾವು ಒಂದೇ ಕೊರಳಾಗಿ ಕೆಲಸ ಮಾಡ್ತಾ ಇದ್ದೀವಿ. ವಿಜೇಂದ್ರನ್ ಥರ ಶಿಗ್ಗಾವಿಗೆ ಹೋದರೆ ಬೊಮ್ಮಾಯಿ ಕ್ರೆಡಿಟು, ಚನ್ನಪಟ್ಟಣಕ್ಕೆ ಬಂದ್ರೆ ಕುಮಾರಸ್ವಾಮಿ ಕ್ರೆಡಿಟ್ ಮುಗಿಸ್ಬಿಡ್ತೀನಿ ರೀ ರಾಮಮೂರ್ತಿ ಅವರೇ. ಅರ್ಥ ಆಯ್ತಾ? ಸಂಡೂರಲ್ಲಿ ಹೋಗಿ ನಾನು ಏನಾದ್ರೂ ಬೇಳೆ ಬೇಯಿಸ್ಬೋದು ಅಂತ ಹೋಗಿ ಅಲ್ಲೂ ಏನು ಮಾಡಕ್ ಸಾಧ್ಯ ಆಗ್ದಿರಾ ಇವತ್ತಿನ ದಿನ ಮೂಗು ಮುರಿಯುವಂತ ಪರಿಸ್ಥಿತಿ ಕಾಂಗ್ರೆಸ್ಸಿಗೆ ಖಂಡಿತವಾಗ್ಲೂ ಇಲ್ಲ. ನಮ್ಮ ಕೆಲಸವನ್ನ ನಾವು ಮಾಡಿದೀವಿ. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಜನರ ಆದೇಶವನ್ನ ನಾವು ಒಪ್ಕೊಳ್ತೀವಿ. 3ರಲ್ಲಿ ಎಷ್ಟು? 3 ನಾವು ಮಹಾರಾಷ್ಟ್ರದ ಅಪ್ಡೇಟ್ ಅನ್ನ ಗಮನಿಸ್ತಾ ಇದ್ವಿ. ಇದೀಗ ಬ್ಯಾಕ್ ಟು ಶಿಗ್ಗಾವಿ. ಮೊದಲ ಸುತ್ತಿನಲ್ಲಿ ಭರತ್ ಬೊಮ್ಮಾಯಿ ಅವರಿಗೆ ಲೀಡ್, 63 ಮತಗಳ ಆರಂಭಿಕ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಭರತ್ ಬೊಮ್ಮಾಯಿ ಅವರು. ಮೊದಲ ಸುತ್ತಿನ ಮತ ಎಣಿಕೆ ಅಷ್ಟೇ ದಿನ ಆಗಿರೋದು. ಇನ್ನು ಕ್ವಿಕ್ ಆಗಿ ನೀವು ಜಾರ್ಖಂಡ್ನ ಅಪ್ಡೇಟ್ ಕೂಡ ನಿಮ್ಮ ಸ್ಕ್ರೀನ್ ನಲ್ಲಿ ಗಮನಿಸಬಹುದು. 35 ಕ್ಷೇತ್ರಗಳ ಅಪ್ಡೇಟ್ ಲಭ್ಯವಾಗ್ತಾ ಇದೆ. 25 NDA ಹಾಗೆ 10 ಹಿಂದಿ ಕೂಟದಲ್ಲಿ ಮುನ್ನಡೆ ನಮಗೆ ಸದ್ಯ ಕಾಣೋಕೆ ಸಿಗ್ತಾ ಇದೆ. ಮಹಾರಾಷ್ಟ್ರದ 60 ಕ್ಷೇತ್ರಗಳ ಟ್ರೆಂಡ್ ಕಾಣ್ಲಿಕ್ಕೆ ಸಿಗ್ತಾ ಇದೆ. 51 NDA, 56 ಆಯಿತು, ಹಾಗೆ 10
ಇಂಡಿಕೂಟ ಮುನ್ನಡೆ ಸದ್ಯದ ಟ್ರೆಂಡ್ ಅಷ್ಟೇ ಸದ್ಯಕ್ಕಿರೋದು. ಭರತ್ ಬೊಮ್ಮಾಯಿ ಅವರಿಗೆ ಮುನ್ನಡೆ, ಸ್ವಾತಿ ಅವರೇ ಆರಂಭಿಕ ಟ್ರೆಂಡ್ ಅಷ್ಟೇ ಇದು. ಅಷ್ಟೇ ನೀವೇ ಹೇಳ್ತಿರೋ ಹಾಗೆ ಇದು ಆರಂಭಿಕ ಟ್ರೆಂಡ್. ಸೊ 11 ಗಂಟೆ ತನಕ ಏನಾಗುತ್ತೆ ಅಂತ ಕಾದ್ ನೋಡೋಣ. ಇನಿಷಿಯಲಿ ಏನನ್ನು ಡಿಸೈಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದು ಎಲ್ಲಿ ನೀವು ಫಿಗರ್ ಸಿಗ್ತೇನೆ. ನಾವು ಇಲೆಕ್ಷನ್ ಕಮಿಷನ್ಗೆ ನೋಡಿದೆ, ಅದ್ರ ಪ್ರಕಾರ ಇಷ್ಟು ಲೀಡ್ ಇಲ್ಲ ಹೇಳುದಿಲ್ಲ. ಇಲೆಕ್ಷನ್ ಕಮಿಷನ್ ಕನ್ಫ್ಯೂಷನ್ ಬೇಡ. ಶಂಕರ್ ಶೆಟ್ಟಿ ಸರ್ ಏನಾಗುತ್ತೆ ಗೊತ್ತಾ, ನಿಮ್ಗೂ ಗೊತ್ತು, ಅಲ್ಲಿ ವೋಟಿಂಗ್ ಸೆಂಟರ್ ಹತ್ರ ಅನೌನ್ಸ್ ಮಾಡ್ತಾ ಇರ್ತಾರೆ. ಅನೌನ್ಸ್ ಮಾಡಿ ಅಧಿಕೃತವಾಗಿ ಎಲೆಕ್ಷನ್ ಕಮಿಷನ್ ಕ್ಯಾಂಡಿಡೇಟ್ ಪರವಾಗಿ ಬಂದು ಕೆಲವರು ಹೇಳ್ತಾರಲ್ಲ, ಅದನ್ನು ಅನೌನ್ಸ್ ಮಾಡಿಬಿಡ್ತಾರೆ ಕೆಲವರು. ನಾನು ಅದ್ರ ಬಗ್ಗೆ ಹೋಗಿಲ್ಲ. ನಾನು ಹೇಳ್ತಿರೋದು ಈ ಮತ ಎಣಿಕೆ ಸುತ್ತುಗಳಾದ ಮೇಲೆ ಅನೌನ್ಸ್ ಮಾಡೋದು ಎಲೆಕ್ಷನ್ ಕಮಿಷನ್ಗೆ ಅಫಿಷಿಯಲಿ ಜಿದ್ದಾಜಿತಿ ಅಂದ್ರೆ ಏನ್ರಿ? ಜಿದ್ದಾಜಿತಿ ಅಂದ್ರೆ ಅದುವೇ. ನೀವು JMM ಅಲ್ಲಿ ಪಾಪ ಅವನು ಯಾರು ಜಾಸ್ತಿ ಕೊಟ್ಟ ಅಂತ ಅವ್ರನ್ನ ಈಗಲೂ ಬಿಡ್ತಾ ಇಲ್ಲ ನೀವು. ನಾನು ಬಿಡ್ತಾ ಇಲ್ಲ, ನಾನು ಅವನು ಬಿಡ್ತಾ ಇಲ್ಲ. ಬಟ್ ಅವನದು ತಪ್ಪಾಗಿದೆ. ಲಾಸ್ಟ್ ಇಲೆಕ್ಷನ್ ನಾನು ಬಿಡ್ತಾ ಇಲ್ಲ. ಆಶ್ಚರ್ಯ ಅಂತ ಹೇಳ್ತಿರೋದು ನಾನು. ಅವ್ನು ಈ ರೀತಿ ಒಂದು 10 ಜನರು ಒಂದು ಕಡೆ ಕೊಡ್ತಾರೆ. ಒಬ್ಬ ಅದು ಕೂಡ ಆಕ್ಸಿಸ್ ಬ್ಯಾಂಕ್ ಇಂಡಿಯಾದವನು, ಮೋಸ್ಟ್ ರಿಲಯಬಲ್ ಪೋಲ್ ಸ್ಟಾರ್, ಮೋಸ್ಟ್ ರಿಲಯಬಲ್. ಅವನು 69 ಸಾವಿರ ಮಾಡಿದ್ರೆ 65 ಕರೆಕ್ಟ್ ಮಾಡ. ಅವನು ಹೇಳ್ತಾ ಇದ್ದಾನೆ JMM ಅಲ್ಲಿ 2/3 ಮೆಜಾರಿಟಿ ಟು ದಿ ಇಂಡಿಕೂಟ. 2024 ಚುನಾವಣೆಯಲ್ಲಿ ಆಕ್ಸಿಸ್ ಮೈ ಇಂಡಿಯಾ ಕೊಟ್ಟಂತಹ ಒಂದು ವರದಿ ಏನು ಅಂತ ಎಲ್ಲರೂ ನೋಡಿದೀವಿ. ಹೀಗೆ ಫುಲ್ ಮೆಜಾರಿಟಿ ಮೋರ್ ದೆನ್ 350 ಫಾರ್ ಬಿಜೆಪಿ ಅಂಡ್ ಇಂಡಿಯಾ. ಲಾಸ್ಟ್ ಎಲೆಕ್ಷನ್ ಹರಿಯಾಣ ಅಂಡ್ ಪಾರ್ಲಿಮೆಂಟ್ ಅಲ್ಲಿ ಎಲ್ಲ ಎಕ್ಸಿಟ್ ಪೋಲ್ಗಳು ಸೋತಿವೆ. ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇಷ್ಟೊತ್ತವರೆಗೂ ಟಿವಿಯಲ್ಲಿ ಪ್ರಾರಂಭಿಕ ಟ್ರೆಂಡ್ ಅನ್ನ ಗಮನಿಸ್ತಾ ಇದ್ರು ಕುಮಾರಸ್ವಾಮಿ ಅವರು. ಇದೀಗ ದೇವರ ದರ್ಶನಕ್ಕೆ ದೇವಸ್ಥಾನಕ್ಕೆ ತೆರಳಿದ್ದಾರೆ. ವಿಶೇಷ ಪೂಜೆ ಪುನಸ್ಕಾರ ಇದು ಪ್ರತಿ ಬಾರಿ ಕೂಡ ಆಗುತ್ತೆ. ಅವರವ್ರ ನಂಬಿಕೆ. ದೇವರ ಪೂಜೆಯಿಂದಾಗಿ ಮತದಾರರ ಮನಸ್ಸು ಪರಿವರ್ತನೆ ಆಗತ್ತಾ ಗೊತ್ತಿಲ್ಲ. ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತಾ ಅನ್ನೋ ಹಂಗೆ ದೇವರ ಪೂಜೆಯಿಂದ ರಿಸಲ್ಟ್ ಚೇಂಜ್ ಆಗುತ್ತಾ ಗೊತ್ತಿಲ್ಲ. ಪೋಲಿಂಗ್ ಮುಂಚೆ ಆಗಿದ್ರೆ ಚೇಂಜ್ ಆಗಿರ್ತಿತ್ತೇನೋ ಗೊತ್ತಿಲ್ಲ. ಅರ್ಧ ಗಂಟೆ ಒಳಗೆ ಎಲ್ಲಾ ಚಾನೆಲ್ಗಳು 60 ಕ್ರಾಸ್ ಮಾಡಿತ್ತು ಕಾಂಗ್ರೆಸ್ ಅಂತ ಮತ್ತೆ ದೇವರು ಪೂಜೆ ಇದ್ರ ಬಗ್ಗೆ ತಕರಾರೇ ಇಲ್ಲ. ಬಹಳ ಕ್ಲಿಯರ್ ಆಗಿ ಅದಕ್ಕೆ ಕೊಟ್ಟಂತ ಉತ್ತರ ಅಲ್ಲ ಅವ್ರು ಹೇಳಿದಕ್ಕೆ ನಾನು ಕೊಟ್ಟಂತ ಉತ್ತರ. ದೇವಸ್ಥಾನಕ್ಕೆ ಹೋಗಿದ್ದಾರೆ ರಿಸಲ್ಟ್ ಬದಲಾಗುತ್ತಾ ಅಂತ ಕೇಳಿದ್ರು. ದೇವಸ್ಥಾನಕ್ಕೆ ಪೋಲಿಂಗ್ ಮುಂಚೆ ಹೋಗಿದ್ರೆ ಬಹುಶಃ ಹಾಕ್ಬೋದಿತ್ತೇನೋ ಅಂತಂದೆ ಅಷ್ಟೇ. ಪೋಲಿಂಗ್ ಮುಂಚೆ ಹೋದ್ರೆ ಹಾಕ್ಬೋದಿತ್ತೇನೋ ಅಂತಂದೆ ಅಷ್ಟೇ. ಅಲ್ಲ ನೀವು ಪೋಲಿಂಗ್ ಆದ್ಮೇಲೆ ಹೋದ್ರೆ ಅವ್ರು ದೇವಸ್ಥಾನಕ್ಕೆ ಹೋಗಿದ್ರ ಬಗ್ಗೆ ನನ್ನ ಟೀಕೆ ಇಲ್ಲ. ಅವರು ಹೋಮ ಮಾಡಿಸ್ಲಿ, ಹವನ ಮಾಡಿಸ್ಲಿ, ದೇವಸ್ಥಾನಕ್ಕೆ ಹೋಗ್ಲಿ, ಆದ್ರಿಂದ ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನಾನು ಬಹಳ ಸ್ಪಷ್ಟವಾಗಿ ಹೇಳಿದೀನಿ. ಅವ್ರು ಹೇಳಿದಂತಹ ಪ್ರಶ್ನೆಗೆ ನನ್ನ ಉತ್ತರ. ಬಹುಶಃ ಅಂದಿದ್ದಕ್ಕೆ ನಿಮಗೆ ಬರ್ತೀನಿ. ಈ ಹೇಳಿಕೆಗಳು ಅವರೇನೋ ಪ್ರಶ್ನೆ ಆಯ್ತು ನರಸಿಂಹಮೂರ್ತಿ ಸರ್, ನನ್ನ ಧ್ವನಿ ಆಲ್ರೆಡಿ ಹೋಗ್ತಾ ಇದೆ. ನಿಮ್ ತನಕ ತಲುಪಬೇಕಂದ್ರೆ ನಂಗೆ ಎನರ್ಜಿ ಬೇಕು ಸ್ವಲ್ಪ. ಪ್ರಶ್ನೆ ಫಸ್ಟ್, ಯಡಳಿ